ಒಂದು 250 ಮೇಲೆ ಹೋಗುತ್ತೆ ತೋಟದ ಹಸಿ ಅಡಿಕೆ 250 ದಾಟುತ್ತೆ. ಎಷ್ಟೈತೆ ಸರ್ ಇದ್ರೊಳಗೆ? ಇಲ್ಲಿ ನೋಡ್ರಿ, 8 ಗೊನೆ ಅದಾವೆ ನೋಡ್ರಿ. ಅಲ್ಲಿ ನೋಡ್ರಿ ಸರ್, ಆ ಗಿಡನ ಆ ಕಡೆ ನೋಡಿ ಸರ್, ಅದು ನೋಡ್ರಿ ಅದನ್ನ ನೋಡಿ ಸರ್, ಅದ್ರಾಗ ಎಷ್ಟು ಕುಂಚಿಗೈತಿ ಅನ್ನೋದು ನೋಡ್ರಿ ಸರ್. ನೀವು ಕಮ್ಮಿ ಅಂದ್ರೆ ಒಂದು 350 ಕ್ವಿಂಟಲ್ ಸಿಗ್ತೈತಿ ಅಂತ ಹೇಳಿದ್ರಿ ನೀವು. ಹ್ಞೂ ಸರ್, ಅಲ್ಲ ಒಂದೇ ಬರ್ತದೆ ಸರ್, ಒಂದೇ ಬರ್ತಿತ್ತು. ಏನು ಮಾಡೋದು ಸರ್? ಇದ್ರ ನೋಡ್ರಿ 1 2 3 4 5 6 7 ಕುಂಚಿ, 7 ಗೊನೆ ಇದೆ. ಮ್ಯಾಲೆ ಗರ್ಭ ಐತ್ರಿ, ಮ್ಯಾಲ ಮತ್ತೆ ಗರ್ಭ. ಗರ್ಭ ಐತಿ. ಅದು ಇಂಥ ಪ್ರಾಬ್ಲಮ್ ಇರೋ ಜಾಗ, ಇಂಥ ಸಮಸ್ಯೆ ಇರೋ ಜಾಗ ಇದು. ಮತ್ತೆ ನಾನು ಹೋದ ಸರಿ ಬಂದಾಗ ಇಲ್ಲಿ ಏನೂ ಇರಲಿಲ್ಲ ರೀ. ಇದು ಕಾರ್ಬನ್ ಕಡಿಮೆ ಐತಿ ಅಂತ ಹೇಳಿ ನಾ ಆಲ್ರೆಡಿ ಡ್ಯಾಮೇಜ್ ನೋಡ್ರಿ. ಗಿಡ ನೋಡ್ರಿ ಸರ್, ಹೆಂಗೈತೆ ಅದು ನೋಡಿ, ಮ್ಯಾಲೆ ಗರ್ಭ ನೋಡ್ರಿ ಅದು ಸರ್. ಈ ಗಿಡ ನೋಡಿ, ಇದು ಗಿಡದ ಆರೋಗ್ಯ ನೋಡ್ರಿ. ಇದನ್ನು ನೋಡ್ರಿ, ಹೌದಾ? ಎಂಥ ವೀಕ್ ಇರೋ ಗಿಡಗಳು ಅಂದ್ರೂ ಇಷ್ಟು ಚೆನ್ನಾಗಿದ್ದಾವೆ. ಭಾಳ ಖುಷಿ ಆಯ್ತು ಸರ್. ಈಗ ನಾನು ನೋಡ್ರಿ ಇದ್ರಲ್ಲಿ ನೋಡ್ರಿ ಸರ್, ಇದು ನೋಡ್ರಿ ಎಷ್ಟು ಕುಂಚಿಗೆ ಐತಿ. ಈ ದೇವ್ರು ಕೊಟ್ಟಿದ್ದ ಸರ್, ನೀರಿನ ಅಭಾವ ಆಗ್ಬಿಡುತ್ತೆ. ನೀರು ಒಂದು ಚೆನ್ನಾಗಿದ್ದು ಬಿಟ್ಟಿದ್ರ ನೀವು ಸರ್. ನಾನು ಹೇಳಿದ್ದಲ್ಲ, ಅದಕ್ಕಿಂತ ಹೆಚ್ಚಿಗೆ ಆಗಿಬಿಡೋದು ನಿಮ್ಮ ತೋಟ. ನೋಡಿ ಸರ್, ಅದ್ರೊಳಗೆ ನೋಡ್ರಿ. ಹ್ಞೂ ರೀ, ಗರ್ಭ ಐತಿ. ಹೌದು ರೀ, ಗರ್ಭ ಐತಿ. ಸರ್ ಮಿನಿಮಮ್ 5-6 ಗೊನೆ ಬಿಟ್ಬಿಟ್ರಿ ಎಲ್ಲ. ಮಿನಿಮಮ್ ಅದಾವ ಎಲ್ಲ ಗಿಡದಲ್ಲಿ ಇದಾವೆ ನೋಡ್ರಿ. ಹೌದಾ? 1 2 3 4 5 6 7 8. ಹೌದು ಇದ್ರಾಗ ಸರ್ 8 ಇಂಥವು ಈ ಜಗದಲ್ಲೇ ಇಷ್ಟ ಅದಾವ ಅಂದ್ರೆ. ಇನ್ನು ಆ ಕಡೆ ಅಲ್ಲಿ ನಮ್ಮದು ಇನ್ನೂ ಎಂಟ್ರೆನ್ಸ್ನಲ್ಲೇ ಭಾರಿ ಐತಿ ಬಿಟ್ರೆ ಪ್ಲಾಟ್. ನಾ ಅಲ್ಲಿ ವಿಡಿಯೋ ಮಾಡಲಿಲ್ಲ ನಿಜವಾಗ್ಲು. ಯಾಕೆಂದ್ರೆ ಈಗ ಏನಾಗುತ್ತೆ, ನಾವೇನೇ ಒಂದು ಹೇಳಬೇಕು ಅಂದ್ರೂ ಸುಮ್ಮನೆ ಉತ್ಪ್ರೇಕ್ಷೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ವಿಡಿಯೋ ತಗೊಂಡಿದ್ದಿಲ್ಲ. ಆದರೂ ನಾವು ಹಿಂದಿನ ಸರಿ ಬಂದಾಗ ಒಂದು ವಿಡಿಯೋ ಮಾಡಿದ್ನಲ್ಲ, ಆ ಉದ್ದೇಶಕ್ಕೆ ಒಂದು ಸಾಕ್ಷಿಗಿರಲಿ ಅಂತ. ಯಾಕಂದ್ರೆ ನೀವು ಈಗ ಪಾಪಿಗೆ ಬಂದು ಮೆಡಿಸಿನ್ ಕೊಡೋದು ಬರೇ ಹೋದ್ರು ಸೇಲ್ ಮಾಡತ್ತಾರ ಅನ್ನೋ ಉದ್ದೇಶಕ್ಕಿಂತ ಯಾರು ಏನೇ ಅನ್ಬೋದು, ನನಗೆ ಇದ್ರದ್ದು ಏನು ನಮ್ಮ ಮೆಡಿಸಿನ್ ಇಂದ ಮಹತ್ವ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಯಾಕಂದ್ರೆ ನೀವು ಈಗ ಪಾಪ ಅವತ್ತು ಸಫರ್ ಆಗಿ ಸಾಕಾಗಿದ್ರಿ. ಆ ಉದ್ದೇಶಕ್ಕೆ ಮತ್ತೆ ನಿಮಗೆ ಇನ್ನೂ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಅವತ್ತು ಒಂದು ಸಾಕ್ಷಿಗಿರಲಿ ಅಂತ ವಿಡಿಯೋ ಮಾಡ್ಕೊಂಡಿದ್ದೆ. ನೋಡ್ರಿ ನೀವು ಸರ ಈ ಭಾಗದಲ್ಲಿ ಹೋದ ಸರ ಬರೀ ಅಳಿಲ ತಿಂದು ಹೋಗಿದ್ದು ನಿಮ್ದು. ಮತ್ತೆ ಕೆಲವೊಂದು ನಾವು ವೈಜ್ಞಾನಿಕ ವಿಧಾನಗಳನ್ನ ಕೆಲವೊಂದಿಷ್ಟು ಅನುಸರಿಸ್ಕೊಂಡ್ವಿ ಅಂದ್ರೆ ಇವನ್ನೆಲ್ಲ ಹತೋಟಿ ಮಾಡ್ಕೋಬೋದು. ಇಷ್ಟು ಸಂದಿಗ್ಧ ಪರಿಸ್ಥಿತಿಯಲ್ಲೂ ಸಹಿತ ನಿಮ್ಮ ತೋಟದಲ್ಲಿ ಇಷ್ಟು ಕಸ ನೋಡ್ರಿ. ಈ ಕಸ ಹಿಂಗೆ ಬೆಳೆಸ್ಕೊಂಡಿದ್ದಕ್ಕೆ ರೈತರು ಕಳ್ಳನಾಶಕ ಹೊಡಿತಾರೆ. ಹ್ಞೂ ರೀ. ಈಗ ಆ ತೋಟಕ್ಕೂ ನಮ್ಗಿನ 1.5 ವರ್ಷ ಮುಂಚೆದು ಫಸಲು ನೋಡಿದಾರ, ಫಸಲು ಬಿಡ್ರಿ ಅದಕ್ಕಿಂತ ಮತ್ತು ಸರ ಕಳೆ ಎಷ್ಟು ಬೆಳಿತೈತೆ ಅಷ್ಟು ಬೆಳೆ ಚೆನ್ನಾಗಿ ಬರ್ತೈತಿ ಅಂತಾರೆ. ಈಗ ಅಲ್ಲಿ ನೋಡಿ ಸರ್, ಅದ್ರಾಗ ಎಷ್ಟು ಕುಂಚಿಗೆ ಐತಿ. ಹ್ಞೂ ರೀ, ನೋಡ್ರಿ ಪ್ರತಿಯೊಂದು ಗಿಡಗಳು. ಹೌದು ರೀ, ಪ್ರತಿಯೊಂದು ಗಿಡಗಳು. ಇದೆಲ್ಲ ಭಾಗ, ಈ ಭಾಗ ನಾನು ಡಲ್ ಇದ್ದಂಥದ್ದು ಭಾಗ ಇದು. ಏನೂ ಇರಲಿಲ್ಲ ಇದು. ನೋಡಿ ಇದ್ರಲ್ಲಿ 9 ಗೊನೆ ಇದಾವೆ ನೋಡಿ ಸರ್. ಇದ್ರಾಗ 9 ಗೊನೆ ಇದಾವೆ ರೀ. ಒಣಗಿ ಹೋದ್ವು ಇನ್ನೂ. ಇಲ್ಲಾಂದ್ರೆ ನಮಗೆ ಅದೆಲ್ಲ ಕಾಯಿ ಬಂದ್ರೆ ನಾನು 300 ಅಲ್ರಿ, 300 ಅಲ್ಲ. ಹೌದು ನಮ್ಮ ಭಾಗದಾಗ ಆದಂಗೆ ಆಗಿದ್ರು ನಿಮಗೆ ಎಷ್ಟೋ ಅನುಕೂಲ ಆಗ್ಬಿಡೋದು ಅಲ್ಲ ಸರ್. ಈಗ ನಾನು ಗೈಡೆನ್ಸ್ ಕೊಟ್ಟ ಮೇಲೆ ತಮಗೆ ಹೇಗೆ ಅನ್ನಿಸ್ತು? ನಿಮ್ಮ ಮಾರ್ಗದರ್ಶನ ನನಗೆ ಭಾರಿ ಹೆಲ್ಪ್ ಆಯ್ತು. ಹಾಂ ಸರ್. ನೋಡಿ ಸರ್, ಇಲ್ಲೆಲ್ಲ ಏನು ನೋಡ್ರಿ ಏನೂ ಇರಲಿಲ್ಲ. ಇದು ಈ ಭಾಗ ಪೂರ್ತಿ ಡಲ್ ಇರೋ ಜಾಗ ನಿಮ್ಮದು. ಇಲ್ಲೆಲ್ಲ ಹಳ್ಳಿ ತಿನ್ಸಿ ಕಸ ಇರೋದಕ್ಕೆ ನೋಡ್ರಿ. ಹೌದು, ಯಾವ ಬಂದಿಲ್ಲ ನೋಡ್ರಿ. ಈ ಸರಿ ಬಂದಿಲ್ಲ. ಇದೆಲ್ಲ ಸರ್ ನಿಮಗೆ ಮಾದರಿಯಾಗಿ ತೋರಿಸ್ತೇನೆ ನಾನು. ಹ್ಞೂ ರೀ. ಇದನ್ನ ನಮ್ಮ ಹಳೆ ತೋಟದಾಗ ಪ್ರಾಕ್ಟಿಕಲ್ ಮಾಡಿದ್ವಿ. ಹಾಂ ಸರ್. ಸರ್ ನೋಡ್ರಿ, ಇದ್ರಾಗ ಎಷ್ಟು ಕುಂಚಿಗೆ ಐತಿ ಸರ್. ಗಿಡ ಎಷ್ಟು ಕಲರ್ ಬಂತು ನೋಡಿ ಸರ್. ಕಲರು ಆ ಒಂದು ಆರೋಗ್ಯ. ಅವತ್ತು ಹೋದ ಸರ ನಾನು ಬಂದಾಗ ಕಪ್ಪು ಇತ್ತು, ಪೂರ್ತಿ ದಟ್ಟ ಕಪ್ಪು ಇತ್ತು. ಈಗ ಆಲ್ರೆಡಿ ರಿಲೀಸ್ ಆಗ್ತಾ ಗಿಳಿ ಹೆಸರಿಗೆ ಬಂತು. 6 ಗೊನೆ ಇದಾವೆ ರೀ. ನೋಡಿದೆ ಗರ್ಭ ಐತಿ. ಇಲ್ಲಿ ನೋಡಿ ಸರ್, ಇಲ್ಲೇ ನೋಡ್ರಿ, ಇಲ್ಲಿ ನೋಡ್ರಿ. ಈ ಹೊರಗಿಂದ ಇಷ್ಟು ಹೊರ ಸಿಗಂಗಿದ್ರೆ ಬಿಟ್ಟಿರ್ತನ್ರಿ ಅದು ಈ ಟೈಮಲ್ಲೇ ನೋಡ್ರಿ. ಇದು ಈ ಭಾಗದಲ್ಲಿ ಏನೇನು ಇರಲಿಲ್ಲ ಬಿಡ್ರಿ ಸರ್. ಹೌದು, ಏನೂ ಸಿಕ್ಕಲ್ಲ ನಿಮಗೆ ಹೋದ ಸರಿ ಇದ್ರಾಗ. ನಾ ಬಂದಟ್ಟಿಗೆ ಅಂದಲ್ರಿ, ಆ ಮಣ್ಣಿನ ರಿಪೋರ್ಟ್ ತೊಗೊಂಡಾಗ ಹೇಳಿದೆ ನಾನು, ಇಲ್ಲಿ ಏನೂ ಇಲ್ಲ ಸರ್ ಇದು ಪ್ಲಾಟ್ ಅಂತ. ಗಿಡ ಹೆಚ್ಚಿಗೆ ಐತಿ, ಜಮೀನು ಜಾಸ್ತಿ ಐತಿ, ಆದ್ರೆ ನಿಮಗೆ ಮೇಂಟೆನೆನ್ಸ್ ಮಾಡಿಲ್ಲ ನೀವು ಅಂತಂದು ಬೈದೆ ನಾನು. ಸರ್ ದಿನಕ್ಕೂ ವಾಲ್ ಚೇಂಜ್ ಮಾಡಿ ಸರ್, ಕಣ್ಣೀರು ಕಪಾಳ ಬಂದು ಹೋತು. ಹ್ಞೂ ರೀ, ಆ ಸದಕಲಲ್ಲೇ. ಮತ್ತೆ ಭಾಳ ಅಂದ್ರೆ ಭಾಳ ಚೆನ್ನಾಗಿ ಖುಷಿ ಆಯ್ತು ಸರ್. ಇವತ್ತು ಅಲ್ಲಿ ನೋಡಿ ಸರ್, ಇಲ್ಲಿಂದ ತೋಟ ಕೂಡಿ ಹೋಗ್ಬಿಡ್ತು ನೋಡ್ರಿ. ತೋಟ ಇಷ್ಟು ಮಳೆ ಇಲ್ಲ ಅಂದ್ರೂ ಸಹಿತ ನಿಮಗೆ ತೊಂದರೆ ಆದರೂ. 2 ತಿಂಗಳು ಮಳೆ ಇಲ್ಲ. 2.5 ತಿಂಗಳು ಮಳೆ ಇಲ್ಲ. ಎಷ್ಟು ಬೋರ್ ಹೊಡೆದ್ರು ಬೋರ್ ನೀರು ಬೀಳಿಲ್ಲ.
ಸರ್ ತಮಗೆ ಖುಷಿ ಆಗೈತಲ್ಲ ಇವತ್ತು? ಸರ್ ಈಗ ನನಗೆ ಈಗ ನೋಡಿದರೆ ಹಾಂ ಭಾಳ ಖುಷಿಯಾಗಿ ಸರ್. ಈಗ ಅಂದಾಜು ಅಂದರೆ ಈಗ ನನ್ನ ಮೆಚ್ಚಕ್ಕಂತ ಬೇಡ, ತಮಗೆ ಆತ್ಮದಲ್ಲಿ ಏನು ಹೇಳ್ತಾ ಇದೆ ಈಗ ನಾನು ಹೇಳಿದ್ದು ಮಾತಲ್ಲೇ ಏನಾದರೂ ನಿಮಗೆ ಸ್ಯಾಟಿಸ್ಫೈಡ್ ಆಯ್ತಾ? 100% ಆಯ್ತು ಸರ್. ಹಾಂ ಸರ್. ಮತ್ತು ಸುಮ್ಮನೆ ನಾವು ಹೇಳೋದಲ್ಲ, ಹಾಂ ಹಾಂ 100% ಐತಿ ಸರ್. ಏನು ನಿರೀಕ್ಷೆ ಮಾಡ್ತಾ ಇದ್ರಿ ಈಗ ಸದ್ಯ ಇರೋ ಕ್ರಾಪ್ ಅಷ್ಟೇ ಹೇಳ್ರಿ ನನಗೆ ಈಗ? ಸರ್ ಇರೋ ಕ್ರಾಪ್ ನಾವು 105 ಕ್ವಿಂಟಲ್ ಆದ್ರೆ ಸಾಕಪ್ಪ ಅಂತ ನಿರೀಕ್ಷೆ ಮಾಡ್ತೀವಿ. ಹೌದ್ರಾ ಸರ್? ಈ ಮಿನಿಮಮ್ ಒಳ್ಳೆ ದಪ್ಪ ಆಗ್ಬೇಕು. ಸರ್ ಮಿನಿಮಮ್ ಈಗ ನಾವು ಗ್ರ್ಯಾನ್ಯೂಲ್ಸ್ ಕೊಡೋದಿದೆ, ಸ್ವಲ್ಪ ಮಳೆ ಇನ್ನೊಂದು ಸ್ವಲ್ಪ ಆಯಿತು ಅಂದರೆ ನೋಡ್ಕೊಂಡು ಈ ಗೊಬ್ಬರ ಕೊಟ್ಕೊಂಡ್ರೆ ತಕ್ಷಣ ಈಗ ಇರೋ ಕಾಯಿಗೆ ಗೊಬ್ಬರನ ಈಗ ಕೊಡಕ್ಕೆ ಇದ್ರಾಗ ಬರೋಲ್ಲ ಸರ್ ನಾವು. ಅಲ್ಲಲ್ಲ ಹೇಳ್ತೀನಿ ಅದ್ರ ಬಗ್ಗೆ. ಗಿಡದ್ದು ಸ್ವಲ್ಪ ನಾವು ಮಳೆ ನೋಡ್ಕೊಂಡು ಹೌದು ಸರ್. ಗಿಡದ ಆರೋಗ್ಯ ಅನುಕೂಲವಾಗಿ ನೋಡ್ಕೊಂಡ್ರೆ ಈಗಿರೋ ಕಾಯಿ ಮೇಲೂ ತೂಕ ಮಾಡ್ಕೋಬೋದು. ಅದೇ ಸರ್. ಅದರಲ್ಲೇ ನಿಮಗೆ ಹೆಚ್ಚಿಗೆ ತೂಕ ಬರ್ತೈತಿ ಸರ್. ಮಿನಿಮಮ್ ನನಗೆ ಈ ಕಾಣ್ತಿರೋ ತೋಟ ನೋಡಿದರೆ ಇವತ್ತು ನಾವು ಬಂದ ಮೇಲೆ ಹೇಳಕತ್ತೆ ನಿಮಗೆ ಒಂದು 250 ಮೇಲೆ ಹೋಗುತ್ತೆ ತೋಟ. ಹಸಿ ಅಡಿಕೆ 250 ದಾಟುತ್ತೆ.